ಬ್ಯಾನ್ ಆಗಿಲ್ಲ ಅಂದ್ರೆ ಸಾಕಷ್ಟೇ. ಹಾ, ದುರ್ದೈವವೇ. ಎಲ್ಲ ಹೇಳ್ತಾರೆ, ಇವಾಗ ಮ್ಯಾಗಿ ಎಲ್ಲೋ ಹೇಳಿದ್ರು, ಆದ್ರೂ ಏನು ಯೂಸ್ ಇರ್ಲಿಲ್ಲ. ಕಲಿಗಾಲ ಪೀಕ್ ನಲ್ಲಿ ಇದೆಯಪ್ಪ. ನೀವು ಹೋಟೆಲ್ಸ್ ಹೋಗಿ ತಿನ್ನೋ ಬದಲು ಮನೇಲೇ ಮಾಡ್ಕೊಂಡು ತಿಂದ್ರೆ ಅದು ನಿಮ್ಗೆ ಒಳ್ಳೇದೇ ಅಲ್ವಾ? ಸೊ ಬ್ಯಾನ್ ಮಾಡೋದು ಒಳ್ಳೇದು. ಲೇ, ನಿಮ್ಗಳ ಟಾರ್ಚರ್ಗಿಂತ ಆ ಓನರ್ ಟಾರ್ಚರ್ ಎಷ್ಟೋ ಮೇಲ್ ಕಂಡ್ರ. ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ರಾಜ್ಯದಲ್ಲಿ ಇವತ್ತಿಂದ ಗೋಬಿ ಮಂಚೂರಿ ಬ್ಯಾನ್ ಆಗುತ್ತಾ? ತುಂಬಾ ಜನರಿಗೆ ಗೋಬಿ ಮಂಚೂರಿ ಅಂತಂದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಸೊ ಅಂತಹ ಗೋಬಿ ಮಂಚೂರಿ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ. ಅವಳು ತಪ್ಪು ಮಾಡಿದ್ಲು, ನೀನ್ ತಪ್ಪು ಮಾಡ್ದೆ, ಅವ್ನು ತಪ್ಪು ಮಾಡ್ದ, ಇವರೆಲ್ಲರೂ ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇದರ ಜೊತೆಗೆ ಕಾಟನ್ ಕ್ಯಾಂಡಿ ಕೂಡ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ. 180ಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿಗಳನ್ನ ತರಿಸಿ ಅದನ್ನ ವರದಿಗೆ ಕಳುಹಿಸಲಾಗಿತ್ತು, ಟೆಸ್ಟಿಂಗ್ಗೆ ಒಳಪಡಿಸಲಾಗಿತ್ತು. ಅದರಲ್ಲಿ 100ರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಸಂತೋಷ, ಬಹಳ ಸಂತೋಷ. ಎಲ್ಲವನ್ನು ಕೂಡ ಗಮನಿಸಿರುವಂತಹ ಆರೋಗ್ಯ ಇಲಾಖೆ ಇವತ್ತು ಈ ಬಗ್ಗೆ ಪ್ರಕಟಣೆಯನ್ನು ಕೂಡ ಮಾಡಲಿದೆ. ಹಾವೇರಿಯಿಂದ ಸಂಗೀತ ಹೇಳಿ ಮೇಡಮ್. ನನ್ನ ಫೇವರೇಟ್ ಗೋಬಿ ಮಂಚೂರಿ. ಬಣ್ಣ ಅದೆಲ್ಲ ಸರಿ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಇಟ್ಟೊತ್ತು ಕಣಿ ಹೇಳ್ತಾ ಇದ್ನ ಹಾಳಾಗೋಯ್ತೀಯಾ, ಎಲ್ಲ ಬಿಟ್ಬಿಟ್ಟು ಬದುಕೋದ್ ಕಲಿ. ನಿನ್ ಜನ್ಮಕ್ಕೆ ಹೋಗೋ. ಅಮೌಂಟ್ ಇಲ್ದಾಗ ಅದೇ ಒಂದೊಂದ್ಸರಿ ಸಕ್ಕತ್ತಾಗಿರುತ್ತೆ. ಮಾಡೋರು ಇದ್ದಾರೆ ಅಲ್ವಾ, ಅದನ್ನು ಚೆನ್ನಾಗಿರುತ್ತೆ. ಸರಿ ಬಿಡಮ್ಮ. ಬಟ್ ಮ್ಯಾಕ್ಸಿಮಮ್ ಗೋಬಿ ಮಂಚೂರಿಯನ್ ತಿನ್ಬಾರ್ದು ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಥೈರಾಯ್ಡ್ ಇರೋರಿಗೆಲ್ಲ ಚೆನ್ನಾಗಿರಲ್ಲ ಅಂತ. ಹಲೋ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ನ್ಯಾಚುರಲ್ ಆಗಿ ಮಾಡೋರ್ಗೆ ಮಾಡಕ್ ಬಿಟ್ಬಿಡ್ಲಿ. ಬೇಕಾದ್ರೆ ಈಗ ಕೆಮಿಕಲ್ ಯೂಸ್ ಮಾಡೋರ್ಗೆ ಬೇಕಿದ್ರೆ ಬ್ಯಾನ್ ಮಾಡ್ಲಿ, ಬೇಡ ಅಂತ ಹೇಳಲ್ಲ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಏನ ಬ್ಯಾನ್ ಮಾಡೋದು ಹೇಳಿ ಸರ್? ಗೋಬಿ ಮಂಚೂರಿ ಒಳ್ಳೇದೇ ಅಲ್ವಾ ಸರ್? ಅದು ಯಾವ್ಯಾವ ಆಯಿಲ್ ಎಲ್ಲ ಹಾಕಿ ಇದು ಮಾಡ್ತಾ ಇದಾರಲ್ವಾ? ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬಿಶ್. ಸ್ಟಾಕ್ ಇಟ್ಕೊಂಡಿರೋ ಆಯಿಲ್ ಎಲ್ಲ ಮಾಡ್ತಾರೆ, ಆರೋಗ್ಯಕ್ಕೆ ಅದೇ ಹಾನಿಕಾರಿ ಅಲ್ವಾ? ಅದನ್ನ ಬ್ಯಾನ್ ಮಾಡೋ ಒಳ್ಳೇದೇ ಅಲ್ವಾ ಅದು? ಗೋಬಿ ಮಂಚೂರಿನ ಬ್ಯಾನ್ ಮಾಡೋದು, ಬಿಕಾಸ್ ಬೇಸಿಕಲಿ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ಗೋಬಿ ಮಂಚೂರಿ. ನನಗೂ ಗೋಬಿ ಮಂಚೂರಿ ಇಷ್ಟ. ಅದಕ್ಕೆ ಟೇಸ್ಟ್ ಪೌಡರ್ ಎಲ್ಲ ಹಾಕ್ತಾರೆ, ಅದರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಹೌದು, ಗೋಬಿ ಮಂಚೂರಿ ಅನ್ನಲ್ದೆ, ಯಾಕಂದ್ರೆ ಅಲ್ಲಿ ಹೂಕೋಸ್ ಇರುತ್ತಲ್ಲ, ಅದ್ರೊಳಗೆ ಹುಳಗಳು ಇರ್ತವೆ, ಹತ್ತಿದ್ರೆ ಫುಡ್ ಪಾಯ್ಸನ್ ಆಗುತ್ತೆ. ಅಣ್ಣ, ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಬಣ್ಣದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರಲ್ಲ, ಅದನ್ನ ಕಲರ್ ಬರ ಏನ್ ಮಾಡ್ಬಿಡ್ತಾರೆ, ಹುಡುಗಿರೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಲಿಪ್ಸ್ಟಿಕ್ ತರ ನೋಡ್ಬಿಡ್ತಾರೆ. ಅದನ್ನ ಏನಂತೀರಾ? ಸಾಕ್ಸೋದು ಇದೆ, ಅದ ಬಿಟ್ರೆ ಲೇಡೀಸ್ಗೆ ಜಾಸ್ತಿ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುವಾಗ ತಿನ್ಬಾರ್ದೇವೆಲ್ಲ ಲೇಡೀಸು. ಅಯ್ಯೋ 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 ಅಯ್ಯೋ, ಎಂಥ ಅದ್ಭುತವಾದ ವಿಚಾರವಂತ ನೀನು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.